Imagine this, ನಿಮಗೆ ಐಟಿ ಇಂಡಸ್ಟ್ರಿಯಲ್ಲಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸಡನ್ಲಿ ನಿಮ್ಮ ಸ್ಕಿಲ್ಸ್ ಔಟ್ಡೇಟೆಡ್ ಆಗಬಹುದು. ಶಾಕಿಂಗ್ ಅನ್ಸ್ಬೋದು, ಬಟ್ ಆನೆಸ್ಟ್ಲಿ ಇಂಡಸ್ಟ್ರಿ ರಿಯಾಲಿಟಿ ಇದೆ. ಐಟಿ ಇಂಡಸ್ಟ್ರಿ ಇನ್ಕ್ರೆಡಿಬ್ಲಿ ಫಾಸ್ಟ್ ಆಗಿ ಇವಾಲ್ವ್ ಆಗ್ತಾ ಇದೆ ಅಂಡ್ ಎಕ್ಸ್ಪೀರಿಯನ್ಸ್ ಒಂದೇ ಇವಾಗ ಸಾಕಾಗ್ತಾ ಇಲ್ಲ. ಎಸ್ಪೆಷಲಿ ಜನರೇಟಿವ್ ಎಐ ಬಂದ್ಮೇಲೆ ಕಂಪನಿ ಸ್ಕಿಲ್ಸ್ ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ಅಂಡ್ ಜೆನ್ ಎಐ ನ ಇಗ್ನೋರ್ ಮಾಡೋದು ಸರ್ಪ್ರೈಸಿಂಗ್ಲಿ ಐಟಿ ಪ್ರೊಫೆಷನಲ್ಸ್ ಗೆ ಸೀರಿಯಸ್ ಕೆರಿಯರ್ ರಿಸ್ಕ್ ಆಗಬಹುದು. ಅದರ ಜೊತೆಗೆ ಇನ್ನೊಂದು ರ್ಯಾಪಿಡ್ಲಿ ಗ್ರೋಯಿಂಗ್ ಅಂಡ್ ಹೈ ಡಿಮಾಂಡ್ ಸ್ಕಿಲ್ ಅಂದ್ರೆ ಏಜೆಂಟಿಕ್ ಎಐ. ಬಟ್ ರಿಯಲ್ ವರ್ಲ್ಡ್ ಟೆಕ್ ಪ್ರಾಜೆಕ್ಟ್ಸ್ ಅಲ್ಲಿ ಇದು ಆಕ್ಚುಲಿ ಎಲ್ಲಿ ಯೂಸ್ ಆಗುತ್ತೆ? ಇನ್ ದಿಸ್ ವಿಡಿಯೋ ನಾವು ಕ್ಲಿಯರ್ ಆಗಿ ಈ ಟಾಪಿಕ್ಸ್ ನ ಎಕ್ಸ್ಪ್ಲೇನ್ ಮಾಡಿದೀವಿ. ವೈ ಎಕ್ಸ್ಪೀರಿಯನ್ಸ್ ಅಲೋನ್ ಇಸ್ ನಾಟ್ ಎನಫ್ ಎನಿಮೋರ್, ಇಗ್ನೋರಿಂಗ್ ಜೆನ್ ನ ಯಾಕೆ ರಿಸ್ಕ್ ಆಗ್ತಾ ಇದೆ, ಏಜೆಂಟಿಕ್ ಎಐ ಆಕ್ಚುಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಎಲ್ಲಿ ಯೂಸ್ ಆಗ್ತಾ ಇದೆ, ಅಂಡ್ ಅ ಸಿಂಪಲ್ practical roadmap for IT professionals to follow to stay relevant and future ready. If you're working in IT and cloud DevOps ಅಥವಾ AI career side ಗೆ ಮೂವ್ ಆಗಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಅಂದ್ರೆ this video is definitely for you. So let's get started. See, experience ಈಗ ಮ್ಯಾಟರ್ ಆಗಲ್ಲ ನನ್ನ ಪ್ರಕಾರ. ನಿಮ್ಗೆ 5 years ಎಕ್ಸ್ಪೀರಿಯನ್ಸ್ ಇದೆಯಾ, 2 years ಎಕ್ಸ್ಪೀರಿಯನ್ಸ್ ಇದೆಯಾ, 10 years ಎಕ್ಸ್ಪೀರಿಯನ್ಸ್ ಇದೆಯಾ, ಡಸಂಟ್ ಮ್ಯಾಟರ್ ಅಟ್ ಆಲ್. ಸಿ, ಆಸ್ ಎ AI ಇಂಜಿನಿಯರ್ ನಾನು ನನ್ನ ಕಂಪ್ನಿಲಿ ಈಗ ಐ ಆಮ್ ಇನ್ ಟು AI, ಐ ಆಮ್ ವರ್ಕಿಂಗ್ ಇನ್ AI ಪ್ರಾಜೆಕ್ಟ್ಸ್ ಓನ್ಲಿ. ಬೈ ಬೀಯಿಂಗ್ ಓನ್ಲಿ 4.5, 4 years, 5 years ಎಕ್ಸ್ಪೀರಿಯನ್ಸ್ ಇದ್ದಾಗ ಐ ಆಮ್ ಲೀಡಿಂಗ್ ಅ ಟೀಮ್ ಆಫ್ 15 years ಎಕ್ಸ್ಪೀರಿಯನ್ಸ್ ಪೀಪಲ್. ನನಗಿಂತ 10 ವರ್ಷ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅವ್ರನ್ನ ನಾನು ಲೀಡ್ ಮಾಡ್ತೀನಿ ಪ್ರಾಜೆಕ್ಟ್. ಐ ಆಮ್ ನಾಟ್ ಅ ಲೀಡ್ ಆಲ್ಸೋ. ನನ್ನ ತಲೆ ಮೇಲೆ ಮ್ಯಾನೇಜರ್ಸ್ ಇದ್ದಾರೆ, ನನ್ನ ತಲೆ ಮೇಲೆ ಟೀಮ್ ಲೀಡ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಟ್ ಐ ಆಮ್ ಲೀಡಿಂಗ್ ದ ಕಂಪ್ಲೀಟ್ ಪ್ರಾಜೆಕ್ಟ್. ಯಾಕೆ? ಬಿಕಾಸ್ ನಾನು ಈ ಜೆನ್ ಎಐ ಟ್ರೆಂಡ್ ಸ್ಟಾರ್ಟ್ ಆಗೋ ಮುಂಚೆನೆ ಐ ವಾಸ್ ವೆಲ್ ಪ್ರಿಪೇರ್ಡ್ ದಟ್ ನಾನು ಕಲಿಲೇಬೇಕು, ಬಿಕಾಸ್ ಇಂಡಸ್ಟ್ರಿ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ಎಐ. ಲೆಟ್ ಮೀ ಕ್ವಿಕ್ಲಿ ಲರ್ನ್ ಅಂಡ್ ಅಡಾಪ್ಟ್ ಟು ದ ಟೆಕ್ನಾಲಜಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಕಲಿಯಕ್ಕೆ. ಅಂಡ್ ಪ್ರಾಜೆಕ್ಟ್ಸ್ ಬಂದು ಅದೇ ರೀತಿಗೆ ಐ ಶೋಕೇಸ್ಡ್ ಮೈ ಸೆಲ್ಫ್ ಅಂಡ್ ನೌ ಐ ಆಮ್ ಲೀಡಿಂಗ್ ಅ ಟೀಮ್ ಆಫ್ 10 to 15 people who are more experienced than me. ಸೊ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಹೇಳೋದು, ಎಕ್ಸ್ಪೀರಿಯನ್ಸ್ ಈಗ ಮ್ಯಾಟರ್ ಆಗಲ್ಲ. ಮುಂಚೆ ಟೈಮಲ್ಲಿ ಬೇಕಿತ್ತು ಎಕ್ಸ್ಪೀರಿಯನ್ಸ್, ಬಟ್ ಇವಾಗ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನೌ ದ ಓನ್ಲಿ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಅವರ್ ನಾಲೆಡ್ಜ್, ಅಂಡ್ ನಾಲೆಡ್ಜ್ ಇನ್ ದ ಟ್ರೆಂಡಿಂಗ್ ಡೊಮೈನ್. ಈಗ ನೀವು ಹೋಗಿ ಮ್ಯಾನುವಲ್ ಟೆಸ್ಟಿಂಗ್ ಕಲ್ತ್ರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ, ಮ್ಯಾನುವಲ್ ಟೆಸ್ಟಿಂಗ್ ಕಲ್ತ್ರೆ ಯು ವಿಲ್ ಬಿ ದ ಫಸ್ಟ್ ಒನ್ ಟು ಬಿ ಲೇ ಆಫ್. ನೀವು ಹೋಗಿ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನು ನಡೀತಿದೆ, ಬಟ್ ನಾನು ಹೇಳ್ತಿದ್ದೆ ಟ್ರೆಡಿಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನಾದ್ರು ಕಲ್ತ್ರೆ ಅಥವಾ ನೀವು ಆ ಪ್ರೊಸೆಸ್ ನ ಫಾಲೋ ಮಾಡ್ತಿದ್ರೆ ವಿಲ್ ಬಿ ಔಟ್ ಆಫ್ ದ ಮಾರ್ಕೆಟ್. ಸೊ ಟ್ರೆಂಡಿಂಗ್ ಇರೋದೇನು? ಜೆನ್ ಎಐ, ಕ್ಲೌಡ್, ಡೆವಾಪ್ಸ್, ಮಲ್ಟಿಪಲ್ ಪಾರ್ಟ್ಸ್ ಇದೆ. ಹತ್ರ ML ಇದೆ, ಮೆಷಿನ್ ಲರ್ನಿಂಗ್, ಡೇಟಾ ಅನಾಲಿಟಿಕ್ಸ್, ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್. ಬಟ್ ಎಲ್ಲ ಗೊತ್ತಿರೋ ಚೆನ್ನಾಗಿ AI is the one which is making lot of sound. ಸೊ ಮೇಕ್ ಶೋರ್ ದಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನೀವು ರೇಟ್ ಮಾಡ್ಕೋಬೇಡಿ. ಎನಿಥಿಂಗ್ ಏನ್ ಹ್ಯಾಪನ್, ಓಕೆ? ಈ ಇಷ್ಟ ಎಕ್ಸ್ಪೀರಿಯನ್ಸ್ ಇಷ್ಟೇ ಸ್ಯಾಲ್ರಿ ಕೊಡಬೇಕು, 1 year ಎಕ್ಸ್ಪೀರಿಯನ್ಸ್ ಇಷ್ಟ ಪ್ಯಾಕೇಜು, 10 years ಇಷ್ಟ ಪ್ಯಾಕೇಜು, ಅವೆಲ್ಲ ಮುಗೀತು ಕಾಲ ಈಗ. ಬಿಕಾಸ್ ಐ ಆಮ್ ಸೀಯಿಂಗ್ ಇಟ್ ಲೈವ್. ಬಿಕಾಸ್ ನಾನು ಈಗ 1000 ಜನ ಟ್ರೈನ್ ಮಾಡಿದ್ದೀನಿ ಅಂದ್ರೆ 1000 ಜನ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಇದ್ದಾರೆ ಕಂಪ್ನಿದಲ್ಲಿ. ದಟ್ಸ್ ವಾಟ್ ಐ ಆಮ್ ಲಿಸನಿಂಗ್ ಫ್ರಮ್ ದಮ್. ಸೊ ಐ ವುಡ್ ಟೆಲ್ ಯು ಅಗೇನ್, ಡೋಂಟ್ ಬಿ ಇನ್ ದಿಸ್ ಮೈಂಡ್ ಸೆಟ್. ಇವಾಗ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಅಲ್ಲ, ನಾಲೆಜ್ ಮ್ಯಾಟರ್ ಆಗುತ್ತೆ. ರಿಯಾಲಿಟಿ ಚೆಕ್, ದ ರಿಸ್ಕ್ ಆಫ್ ಇಗ್ನೋರಿಂಗ್ ಜೆನ್ ಎಐ. ಇವಾಗ ಇನ್ ಕೇಸ್ ನಾನು ಇಷ್ಟವಾಗಿ ಹೇಳಿದ್ಮೇಲೆ ನಿಮ್ ಜೆನ್ ಎಐ ಕಲೀಲಿಲ್ಲ ಅಂದ್ರೆ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್? ಇವಾಗ ನಾನು ನಿಮಗೆ 2 ಕತೆ ಹೇಳ್ತೀನಿ. ಒಂದು ಪಾಸಿಟಿವ್ ಕತೆ, ಇನ್ನೊಂದು ನೆಗೆಟಿವ್ ಕತೆ. ಓಕೆ, ಬಿಕಾಸ್ ಐ ವಾಂಟ್ ಯು ಟು ಗೆಟ್ ಇನ್ ಟು ದಟ್ ರಿಯಾಲಿಟಿ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ. ಈವನ್ ಇಫ್ ಯುವರ್ ಇಂಡಸ್ಟ್ರಿ ಗ್ರೇಟ್, ಬಟ್ ದಿಸ್ ಇಸ್ ಒನ್ ಆಫ್ ದ ಸ್ಟೋರಿ ವಾಟ್ ಐ ಹರ್ಡ್ ಫ್ರಮ್ 2 of my students. One is a positive story from a student and one is a negative story from my student before doing Gen AI. So ಒಬ್ರು ನನ್ನ ಹತ್ರ ಸ್ಟೂಡೆಂಟ್ ಬರ್ತಾರೆ. He was from non-technical background. He was not even from IT background. He was from non-technical background. So Gen AI ಕಲೆಕ್ಟ್ ಸ್ಟಾರ್ಟ್ ಮಾಡಿದ್ರು. I gave him lot of projects. ಅಂದ್ರೆ ಎಂಡ್ ಟು ಎಂಡ್ ಕಲ್ತ್ರು. ಫಸ್ಟ್ ಕರೆಕ್ಟ್ ಆಗಿ ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ರು. Then he was very fascinated towards Gen AI. He done lot of projects. LinkedIn ಚೆನ್ನಾಗಿ ಆಪ್ಟಿಮೈಸ್ ಮಾಡ್ಕೊಂಡ್ರು ಅಂಡ್ ಪ್ರೊಫೈಲ್ ಚೆನ್ನಾಗಿ ಬಿಲ್ಡ್ ಮಾಡಿದ್ರು. ನನ್ನ ಎವ್ರಿ ವೀಕೆಂಡ್ ಇಸ್ ಟು ಕನೆಕ್ಟ್ ವಿತ್ ಮೀ ಅಂಡ್ ಆಸ್ಕ್ ಮೀ ಮಲ್ಟಿಪಲ್ ಕ್ವಶನ್ಸ್ ಅವ್ರ ಪ್ರಾಜೆಕ್ಟ್ ಮೇಲೆ. ಅಂಡ್ ಕರೆಂಟ್ಲಿ ದಟ್ ಪರ್ಸನ್ ಹೂ ಇಸ್ ಫ್ರಮ್ ಕಂಪ್ಲೀಟ್ಲಿ ನಾನ್ IT ಬ್ಯಾಕ್ಗ್ರೌಂಡ್ ಹ್ಯಾಸ್ ಸೆಕ್ಯೂರ್ಡ್ ಅ ಜಾಬ್ ಇನ್ ಸ್ಟಾರ್ಟ್ಅಪ್ ಆಸ್ ಅ AI ಇಂಜಿನಿಯರ್ ಸ್ಟಾರ್ಟ್ಅಪ್ ಅಲ್ಲಿ. ಅಂಡ್ ಹಿಸ್ ಪ್ಯಾಕೇಜ್ ಇಸ್ ಕ್ರೇಜಿ, ಕ್ಲೋಸ್ ಟು 25 lakhs. ಸೊ ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಬಂದು ಐಟಿಲಿ ಈ ಟೈಮಲ್ಲಿ ಐಟಿಲಿ ಕೆಲಸ ಸಿಗೋದೇ ಕಷ್ಟ ಆಗಿದೆ. ಅದ್ರಲ್ಲಿ ಐಟಿಲಿ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಈಸ್ ವರ್ಕಿಂಗ್ ಆಸ್ ಎ AI ಇಂಜಿನಿಯರ್ ಇಸ್ ಸಮಥಿಂಗ್ ಫ್ಯಾಸಿನೇಟಿಂಗ್.
ಅದರ್ ಅರೌಂಡ್ ನೆಗೆಟಿವ್ ಸ್ಟೋರಿ ಹೇಳ್ತೀನಿ. ಸೊ ಒಬ್ರು ಇದ್ರು ಸ್ಟೂಡೆಂಟ್ ಆಗಲ್ಲ, ನನಗೆ ಸಿಕ್ಕಾಪಟ್ಟೆ ದೊಡ್ಡವರು. ಸೊ ಹಿ ಈಸ್ ಅರೌಂಡ್ 45 years of age as of now, and he is working in a very good company. I don't know name the company name, but he's working in a very good company. He was working, sorry. ಸೊ ಅವರು ಮ್ಯಾನೇಜರ್ ಆಗಿದ್ರು. ಓಕೆ, ಹಿ ವಾಸ್ ಅ ಕ್ಯೂ ಎ ಮ್ಯಾನೇಜರ್. ಅಂಡ್ 3 QA ಮ್ಯಾನೇಜರ್ ಇದ್ರಂತೆ, ಒಂದು ಡೈರೆಕ್ಟರ್ ರಿಪೋರ್ಟ್ ಮಾಡ್ತಿದ್ರು, 3 QA ಮ್ಯಾನೇಜರ್. ಸೊ ಲೈಕ್ ಸಮ್ ಟೆಕ್ನಾಲಜಿ ಟ್ರಾನ್ಸಿಷನ್ ಆಗ್ತಿತ್ತು, ಕಂಪ್ನಿದು ಟ್ರಾನ್ಸಿಷನ್ ಆಗ್ತಿತ್ತು. ಸೊ ಆ ಕಂಪ್ನಿಲಿ ಟ್ರಾನ್ಸಿಷನ್ ಆಗ್ತಿರುವಾಗ ಆ ಮ್ಯಾನೇಜರ್ಸ್ ಅಲ್ಲಿ ಒಬ್ರದ್ದು ಬರೇ 10-12 years ಎಕ್ಸ್ಪೀರಿಯನ್ಸ್ ಇತ್ತು, ಇನ್ನಿಬ್ಬರದ್ದು 15-20 years ಎಕ್ಸ್ಪೀರಿಯನ್ಸ್ ಇತ್ತು, ಇವರಿಬ್ಬರದ್ದು. ಸೊ ಈ 3 ಜನದಲ್ಲಿ 2 ಗಾಟ್ ಲೇಡ್ ಆಫ್. ಆ ಲೇಡ್ ಆಫ್ ಅಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ, ನಾನು ಇಲ್ಲಿ ಜಾಯ್ನ್ ಆಗಿರಲ್ಲ ಅವರೊಬ್ರು, ಇನ್ನೊಬ್ರಿಗೆ ಲೇ ಆಫ್ ಆಗಿ. ಆಕ್ಚುಲಿ ಲೇ ಆಫ್ ಆಗ್ಬೇಕಿತ್ತು 3 ಜನದ್ದು, ಬಟ್ ಆ ಕಂಪ್ಲೀಟ್ ಟೀಮ್ ಆಗ್ಬೇಕಿತ್ತು. ಬಟ್ ಆ ಒಂದು ಮ್ಯಾನೇಜರ್ ತಗೊಂಡು ಅವರು ದೇ ಪುಶ್ಡ್ ಹಿಮ್ ಟು ಸಮ್ ಅದರ್ ಟೀಮ್, ದೇ ಪುಶ್ಡ್ ಹಿಮ್ ಟು AI ಟೀಮ್. ವಾಟ್ ಹ್ಯಾಪೆಂಡ್ ದೇರ್ ವಾಸ್, ಇವ್ರು 3 ಜನದಲ್ಲಿ ಇವರಿಬ್ರು QA ಮ್ಯಾನೇಜರ್ಸ್ ಇದಾರಲ್ಲ, ದೇ ಡಿಂಟ್ ಅಪ್ಸ್ಕಿಲ್ ದೆಮ್ಸೆಲ್ಫ್. ಅವ್ರೇನು ಗೊತ್ತಿರಲ್ಲ AI ಬಗ್ಗೆ ಆಗ್ಲಿ, ವಾಟ್ ಇಸ್ ಹ್ಯಾಪನಿಂಗ್ ಏನಿಲ್ಲ. ಈ 3 ಇದ್ರಲ್ಲ, ಅವರು ಚೆನ್ನಾಗಿ ಕಲ್ತಿ AI ಬಗ್ಗೆ. ಹಿ ಸ್ಟಾರ್ಟೆಡ್ ಟು ಇನ್ಕಲ್ಕೇಟ್ ಇನ್ ಹಿಸ್ ಟೀಮ್. ಹಿ ವಾಸ್ ಹ್ಯಾವಿಂಗ್ ಅ ಟೀಮ್ ಆಫ್ 10 members ಅಂತೆ. ಸೊ ಹಿ ಇನ್ಕಲ್ಕೇಟ್ AI ಇಂಟು ಹಿಸ್ ಟೀಮ್. ಅಂದ್ರೆ ಮೇ ಬಿ ಏಜೆಂಟಿಕ್ AI ಸಿಸ್ಟಮ್ಸ್ ನ ಬಿಲ್ಡ್ ಮಾಡೋದಾಗ್ಲಿ, ಸಿಂಪಲ್ ಆಗಿ ಚಾಟ್ ಬಾಟ್ಸ್ ನ ಬಿಲ್ಡ್ ಮಾಡೋದಾಗ್ಲಿ, ಎವ್ರಿಥಿಂಗ್ ಹಿ ಸ್ಟಾರ್ಟೆಡ್ ಟು ಇನ್ಕಲ್ಕೇಟ್ ಇನ್ ಹಿಸ್ ಟೀಮ್. ಸೊ ದೋ ದ ಕಂಪ್ನಿ ಆರ್ಡರ್ ಟು ಫೈರ್ ದ ಕಂಪ್ಲೀಟ್ ಟೀಮ್, ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕಂಪ್ಲೀಟ್ 3 QA ಮ್ಯಾನೇಜರ್ಸ್ ಪ್ಲಸ್ ಟೀಮ್ ನ ಫೈರ್ ಮಾಡೋದಾಗ್ಲಿ, this person survived. The only one person from those full team got survived. Only because he inculcated the AI nature into the team. ಅಂದ್ರೆ ಅವರು ಕಂಪ್ಲೀಟ್ ಸಿಸ್ಟಮ್ ನ, ಅವ್ರ ಟೀಮ್ ಏನ್ QA ಸಿಸ್ಟಮ್ ಇದೆಯಲ್ಲ, he changed it. It was minimal, but he changed it. He made automations enable ಮಾಡಿದ್ರು, AI based decision making ನ enable ಮಾಡಿದ್ರು, ಮಾನಿಟರಿ ಸಿಸ್ಟಮ್ಸ್ ನ ಬಿಲ್ಡ್ ಮಾಡಿದ್ರು AI based. 3 ಟೀಮ್ ಒಂದೇ ಮಾಡ್ತಿತ್ತು, ಬಟ್ ಈ ವ್ಯಕ್ತಿ AI enable ಮಾಡಿದಕ್ಕೆ he got survived, and he got into 2 of his package and pushed into some AI team, from QA to AI, without doing nothing, just implementing AI in his own team. So your fire adru, now he's into a very bad phase actually as of now, because ಈಗ lot of responsibilities ಇರುತ್ತಲ್ವಾ, family person ಆಗಿ. So he's into that phase as of now. So he completed GenAI, he's applying for jobs, I'm helping him. But yeah, these are the 2 stories. So he said me, I made a big mistake. ನಾನು ಮ್ಯಾನ್ಯಲ್ ಟೆಸ್ಟಿಂಗ್ ಇಂದ QA ಕಲಿಯಕ್ಕೆ ತುಂಬಾ ಟೈಮ್ ತಗೊಂಡೆ. ಬಟ್ ನಾನು ಅರ್ಥ ಮಾಡ್ಕೊಳ್ಳೋದ್ರದ್ದು ಒಂದೇ ಒಂದು, ಇಂಡಸ್ಟ್ರಿ ಇದ್ಬಿಟ್ಟು ನಾನು ಡೆವಾಪ್ಸ್ ಎಗರ್ಬೋದಿತ್ತು, ವಿಚ್ ಐ ಡಿಂಟ್ ಅಪ್ಸ್ಕಿಲ್. ಕ್ಲೌಡ್ ಎಗರ್ಬೋದಿತ್ತು, ವಿಚ್ ಐ ಡಿಂಟ್ ಅಗೇನ್ ಅಪ್ಸ್ಕಿಲ್ ಮಾಡಲಿಲ್ಲ. ಲಾಸ್ಟ್ ಅಟ್ ಲೀಸ್ಟ್ GenAI ಆದ್ರೂ ಸ್ವಲ್ಪ ಕಲಿಬೇಕಿತ್ತು ನಾನು, ಅದು ಮಾಡಲಿಲ್ಲ. ನೌ ಮೈ ಬಿಗ್ಗೆಸ್ಟ್ ಕೆರಿಯರ್ ಮಿಸ್ಟೇಕ್ ಇಸ್ ದ ರಿಸ್ಕ್ ಆಫ್ ಇಗ್ನೋರಿಂಗ್ ದ ಕರೆಂಟ್ ಟೆಕ್. ಓಕೆ, ನಾನು ಬರೀ GenAI ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ, ಕರೆಕ್ಟ್ ಎನಿಥಿಂಗ್ ಇಟ್ ಮೇ ಬಿ. ಆಸ್ ಆಫ್ ನೌ GenAI ಇಸ್ ಟ್ರೆಂಡಿಂಗ್. ಮೇ ಬಿ ಸ್ವಲ್ಪ ದಿನದಲ್ಲಿ ಏಜೆಂಟಿಕ್ AI ಟ್ರೆಂಡ್ ಆಗ್ಬೋದು, ಅದಾದ್ಮೇಲೆ MCP ಟ್ರೆಂಡ್ ಆಗ್ಬೋದು, ಎನಿಥಿಂಗ್ ಮೇ ಟ್ರೆಂಡ್, ಬಟ್ ಆಲ್ವೇಸ್ ಅಪ್ಸ್ಕಿಲ್. ದಟ್ ಇಸ್ ದ ಓನ್ಲಿ ಮಂತ್ರ ಟು ಸಕ್ಸೀಡ್ ಆರ್ ಟು ಸ್ಟೇ ಇನ್ IT. ಬೇರೆ ಏಜೆಂಟಿಕ್ AI ಫಿಕ್ಸ್ ವಿತ್ ರಿಯಲ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲಿ ಈಗ ನೀವು ಏನೇನ್ ಕರೆಂಟ್ ಇಂಡಸ್ಟ್ರಿಲಿ ಪ್ರಾಜೆಕ್ಟ್ಸ್ ನಡೀತೆ, ನಿಮ್ಮ ಕಂಪ್ನಿಲಾಗಲಿ, ನಿಮ್ಮ ಸುತ್ತಮುತ್ತ ಆಗಲಿ, ನೀವು ಡೆವಲಪ್ ಮಾಡೋ ಪ್ರಾಜೆಕ್ಟ್ಸ್ ಆಗಲಿ, ಎನಿಥಿಂಗ್ ಇಟ್ ಮೇ ಬಿ, ಫುಲ್ ಸ್ಟಾಕ್ ಪ್ರಾಜೆಕ್ಟ್ಸ್ AI ಬೇಕು. ನಿಮ್ಮ ML ಪ್ರಾಜೆಕ್ಟ್ಸ್ಗೆ AI ಎನೇಬಲ್ ಮಾಡ್ತೀವಿ. ನಿಮ್ಮ ಡೇಟಾ ಸೈನ್ಸ್ ಡೇಟಾ ರಿಲೇಟೆಡ್ ಪ್ರಾಜೆಕ್ಟ್ಸ್ಗೆ AI ಎನೇಬಲ್ ಮಾಡ್ತೀವಿ. ಎಲ್ಲಿ AI ಇಲ್ಲ ಹೇಳಿ ನನಗೆ? ಎವ್ರಿವೇರ್ AI ಹ್ಯಾಸ್ ಬಿನ್ ಎನೇಬಲ್ಡ್. ಸಿಂಪಲ್ ಎಕ್ಸಾಂಪಲ್ಸ್, ನಿಮ್ಮ ಮಿಂತ್ರ ಅಪ್ಲಿಕೇಶನ್ ಅಲ್ಲಿ AI ಚಾಟ್ ಬಾಟ್ಸ್ ನ ಬಿಲ್ಡ್ ಮಾಡಿ ಹಾಕಿದ್ದಾರೆ. ಅಮೆಝಾನ್ ಅಲ್ಲಿ ಬೀಟಾ ವರ್ಜನ್ ಅಲ್ಲಿ ಚಾಟ್ ಬಾಟ್ ಡೆವಲಪ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಿದೆ, ಅದು ಡೆಪ್ಲಾಯ್ ಮಾಡ್ತಾರೆ ಸ್ವಲ್ಪ ದಿನದಲ್ಲಿ. ಎವ್ರಿ ಅಪ್ಲಿಕೇಶನ್ ನಾವು ಯೂಸ್ ಮಾಡೋದ್ರಲ್ಲೂ AI ಎನೇಬಲ್ ಮಾಡ್ಯಾರೆ. ಅಂಡ್ ದ ಸೇಮ್ ವೇ ನೀವು ಏನೇ ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿರ್ಲಿ, ಸಿ until it's it may be any core product, may be any company, any core product, everywhere AI will be fitting into. So ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಪ್ರಕಾರ, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ಬೇಕಂದ್ರೆ, 2 ತರ ಜನ ಸಸ್ಟೈನ್ ಆಗ್ಬೋದು ಇಂಡಸ್ಟ್ರಿ. AI ನ ಕಲ್ತಿರೋರು ಹೇಳ್ತಿರೋದು, ನಾಟ್ ಓನ್ಲಿ AI ಕಲ್ತಿಲ್ಲದೆ ಇರೋಲ್ಲ, AI ಕಲ್ತ್ಕೊಂಡು ಇಬ್ರು ತರ ಜನ ಸಸ್ಟೈನ್ ಆಗ್ಬೋದು. ಒಬ್ರು ಅವರ ಪ್ರಾಡಕ್ಟ್ಸ್ ಅಲ್ಲಿ, ಕಂಪ್ನಿ ಪ್ರಾಡಕ್ಟ್ಸ್ ಅಲ್ಲಿ ಆಗ್ಲಿ, ಅವರ ಡೇ ಟು ಡೇ ವರ್ಕ್ ಅಲ್ಲಿ ಆಗ್ಲಿ, ಸುತ್ತಮುತ್ತ ಅವ್ರ ಕಂಪ್ನಿ ಅವ್ರ ಟೀಮ್ದು ಪ್ರೋಗ್ರೆಸ್ ಅಲ್ಲಿ ಆಗ್ಲಿ, ಯಾರು ಪ್ರಾಬ್ಲಮ್ಸ್ ನ ಹುಡುಕಿ AI ನ ಹೆಂಗೆ ಇಂಟಿಗ್ರೇಟ್ ಮಾಡೋದಂತ ಹೇಳ್ತಾರೋ,
ಅವರು ಅಂತ ಗ್ರೂಪ್ ಆಫ್ ಜನ ಸಸ್ಟೈನ್ ಆಗ್ಬೋದು ಈಸಿಯಾಗಿ. ಲೆಟ್ ಮಿ ರಿಪೀಟ್, ಯಾರು ಅವರ ಕಂಪ್ನಿ ಪ್ರೊಡಕ್ಟ್ಸ್ ಅಲ್ಲಿ ಆಗ್ಲಿ, ಅವ್ರ ಟೀಮ್ ವರ್ಕ್ ಫ್ಲೋ ಆಗ್ಲಿ, ಅಥವಾ ಅವ್ರ ತನ್ನದಾನೇ ಕೆಲಸದಲ್ಲಿ ಪ್ರಾಬ್ಲಮ್ಸ್ ನ ಹುಡುಕಿ, ಲೂಪ್ ಹೋಲ್ಸ್ ನ ಹುಡುಕ್ಬಿಟ್ಟು ಎಐ ನ ಹೆಂಗೆ ಫಿಟ್ ಮಾಡ್ಬೋದು ಅಂತ ಹುಡುಕ್ತಾರೋ ಅಂತ ಜನ ಸಸ್ಟೈನ್ ಆಗ್ತಾರೆ ಈಸಿಯಾಗಿ. ಇನ್ನೊಂದು, ಪ್ರಾಬ್ಲಮ್ಸ್ ನ ಹುಡುಕಿ ಅದಕ್ಕೆ ಎಫಿಷಿಯಂಟ್ ಸೊಲ್ಯೂಷನ್ಸ್ ನ ಡೆವಲಪ್ ಮಾಡ್ತಾರಲ್ವಾ, ಅಂತ ಕೂಡ ಸಸ್ಟೈನ್ ಆಗ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಫೈಂಡಿಂಗ್ ದ ಲೂಪ್ ಹೋಲ್ಸ್ ಅಂಡ್ ಡೆವಲಪಿಂಗ್ solutions for it. And again, I mentioned there is no problem without a solution. And ಇವಗಿರೋ ಟೆಕ್ ಇಂಡಸ್ಟ್ರಿಯಲ್ಲಿ ಏನಂದ್ರೆ there are 100 solutions for any problem according to me. We need to just pick the most optimal solution based on the problem state. ಅದಕ್ಕೆ agentic AI fits in any of the project which you think of, any of the thing you dream of. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಹೆಂಗೆ ನಾವು IT ಪ್ರೊಫೆಷನಲ್ ಆಗಿ ರೋಡ್ ಮ್ಯಾಪ್ ಏನಿರುತ್ತೆ, ಏನ್ ರೋಡ್ ಮ್ಯಾಪ್ ಫಾಲೋ ಮಾಡ್ತೀವಿ ಅಂತ ಕೇಳಿದ್ರೆ ನೀವ್ ಯಾರಾದ್ರೂ, ಐ ಗಿವ್ ಅ ಕ್ವಿಕ್ ರೋಡ್ ಮ್ಯಾಪ್ ಫಾರ್ ಯು. ಸೊ ಏನೇ ರೋಡ್ ಮ್ಯಾಪ್ ನೀವು ಫಾಲೋ ಮಾಡ್ತೀರಾ ಅಂದ್ರೆ, ಲೆಟ್ ಮಿ ಟೆಲ್ ಯು, ದ ಫಸ್ಟ್ ಪ್ರೈಮರಿ ಥಿಂಗ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಪೈಥಾನ್. ಪೈಥಾನ್ ನ ಕಲೀಲೇಬೇಕು. ಪೈಥಾನ್ ಇಂದಾನೆ ನಾವೆಲ್ಲ ಡೆವಲಪ್ ಮಾಡ್ತಿರೋದು ಅಪ್ಲಿಕೇಶನ್ಸ್, ಏಜೆಂಟಿಕ್ AI ಸಿಸ್ಟಮ್ಸ್ ಎಲ್ಲ ಡೆವಲಪ್ ಮಾಡಿದ್ರೆ ಪೈಥಾನ್ ಮೇಲೆ. ಸೊ ಪೈಥಾನ್ ಮೇಲೆ ಐಡಿಯಾ ಇರಲೇಬೇಕು. ಬೇಸಿಕ್ಸ್ ಆಗ್ಲಿ, ಹೆಂಗನ್ನ ಇಂಪ್ಲಿಮೆಂಟ್ ಮಾಡೋದು, ಎವ್ರಿಥಿಂಗ್ ಬೇಸಿಕ್ ವರ್ಕಿಂಗ್ ಅರೌಂಡ್ ನಿಮ್ಗೆ ಗೊತ್ತಿರ್ಬೇಕು, ವರ್ಕ್ ಅರೌಂಡ್ ಗೊತ್ತಿರ್ಬೇಕು ಪೈಥಾನ್ ಮೇಲೆ. ಓಕೆ, ಒಂದೇನ್ ಪ್ರಾಬ್ಲಮ್ ಅಂದ್ರೆ ನಾವು ತುಂಬಾ ಜನ ಮಾಡಿದ್ರಲ್ಲಿ ಮಿಸ್ಟೇಕ್, ಸಿಕ್ಕಾಬಟ್ಟೆ ಹೋಗಿ ಯೂಟ್ಯೂಬ್ ನೋಡ್ಕೊತೀರಾ, ಹೋಗಿ ಕುತ್ಕೊಂಡು ಕುತ್ಕೊಂಡು ಹೋಗಿ ನೀವು ಮೆಷಿನ್ ಲರ್ನಿಂಗ್ ಕುತ್ಕೊಂಡು ಕಲಿತೀರಾ ಸ್ಟಾರ್ಟಿಂಗ್ ಅಲ್ಲಿ, ಅಂಡ್ ಡೇಟಾ ಸೈನ್ಸ್ ಕಲಿತೀರಾ, ಲಿಂಕ್ ಆಗಿರೋದೆಲ್ಲ ಕಲಿತೀರಾ, ಏನ್ ಬೇಕೋ ಅದೇ ಕಲಿಯಲ್ಲ ತುಂಬಾ ಜನ. ನಾನು ಹೇಳೋದೇನಂದ್ರೆ ML ಇಂಪಾರ್ಟೆಂಟ್ ಇಲ್ಲ, ಡೇಟಾ ಅವೆಲ್ಲ ಇದಕ್ಕೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ. ಕ್ಲಿಯರ್ ರೋಡ್ ಮ್ಯಾಪ್ ಇದೆ ಆಗ್ಲೇ, ಅದಕ್ಕೆ ಏನಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಡಿ, ಆಮೇಲೆ ಅದಕ್ಕೆ ಸುತ್ತಮುತ್ತ ಇರೋ ಥಿಂಗ್ಸ್ ನ ಅರ್ಥ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ನಾನ್ ಹೇಳೋದಾದ್ರೆ ಜನ್ನಿಯಾಗಿ ಈಗ ML ಕಲಿಯೋ ಅವಶ್ಯಕತೆ ಇಲ್ಲ, ಫಸ್ಟ್ ಡೈರೆಕ್ಟ್ ಆಗಿ ಪೈಥಾನ್ ಕಲೀರಿ ಫಸ್ಟ್. ವೆರಿ ಸಿಂಪಲ್. ಪೈಥಾನ್ ನೀನು ಎಂಡ್ ಟು ಎಂಡ್ DS ಎಲ್ಲ ಸಾಲ್ವ್ ಮಾಡ್ಬೇಕಾ, ಹೈ ಲೆವೆಲ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕಾ, ಇಲ್ಲ, ಅವಶ್ಯಕತೆನೇ ಇಲ್ಲ. ಸಿಂಪಲ್ ಬೇಸಿಕ್ ಪೈಥಾನ್ ಕಲೀರಿ ಸಾಕು. ಒಬ್ಬ ಕಾಲೇಜ್ ಇವಾಗ ಜಾಯ್ನ್ ಆಗಿರೋ ಸ್ಟೂಡೆಂಟ್ ಪೈಥಾನ್ ಕಲಿತಾನೋ ಅಷ್ಟು ಕಲಿದ್ರು ಸಾಕು. ಡೀಪ್ ಕಲಿಯೋ ಅವಶ್ಯಕತೆ ಏನು ಇಲ್ಲ. ಸಿಂಪಲ್ ಆಗಿ ಡಿಕ್ಷನರಿ ಅಂದ್ರೆ ಏನು, ಟಪಲ್ಸ್ ಅಂದ್ರೆ ಏನು, ಲಿಸ್ಟ್ ಅಂದ್ರೆ ಏನು, ಹೆಂಗೆ ಫಂಕ್ಷನ್ಸ್ ಡಿಫೈನ್ ಮಾಡ್ತೀನಿ, ಹೆಂಗ್ ಫಂಕ್ಷನ್ ಕಾಲ್ ಮಾಡ್ತೀನಿ, ಈ ತರ ಬೇಸಿಕ್ ಕಲ್ತ್ರು ಸಾಕು. ಓಕೆನಾ? ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ AI, ಇಂಪಾರ್ಟೆನ್ಸ್ ಆಫ್ AI, ಅಪ್ಲಿಕೇಶನ್ಸ್ ಆಫ್ AI, ಇವೆಲ್ಲ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ನೀವು ಅರ್ಥ ಮಾಡ್ಕೋಬೇಕು. ಅಂಡ್ ದೆನ್ ಇದಾದ್ಮೇಲೆ ಐ ವುಡ್ ಪ್ರಿಫರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ಲರ್ನ್, ವೆರಿ ಇಂಪಾರ್ಟೆಂಟ್ ಇಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಲ್ಲಿ ತುಂಬಾ ದೊಡ್ಡ ಕಾನ್ಸೆಪ್ಟ್ ಇರುತ್ತೆ, ಒಂದ್ 2-3 ದಿನ ಬೇಕಂತ ಹೇಳಕ್ಕೆ, ಬಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲೀರಿ, ಅಗೇನ್ ವೆರಿ ಇಂಪಾರ್ಟೆಂಟ್. ದೆನ್ ಆಫ್ಟರ್ ಲರ್ನಿಂಗ್ ದಿಸ್ ಯು ಕ್ಯಾನ್ ಗೆಟ್ ಇನ್ ಟು ಯುವರ್ RAG ಸಿಸ್ಟಮ್ಸ್. RAG ಅಂದ್ರೆ ಏನು, ಆ ಕಾನ್ಸೆಪ್ಟ್ ಕಲಿಬೇಕು. ತಿರ್ಗಾ ಇದ್ರ ಮಿಡಲ್ ಅಲ್ಲಿ ನೀವು ಹೆಂಗೆ ಕಸ್ಟಮ್ AI ಮಾಡಲ್ಸ್ ನ ಎನೇಬಲ್ ಮಾಡ್ಕೋಬಹುದು, ಹೆಂಗೆ AI ಮಾಡಲ್ಸ್ ನ ಲೋಕಲ್ ಸಿಸ್ಟಮ್ಸ್ ಅಲ್ಲಿ ಡೆವಲಪ್ ಮಾಡಬಹುದು, ಅವೆಲ್ಲ ಮಲ್ಟಿಪಲ್ ಕಾನ್ಸೆಪ್ಟ್ ಬರುತ್ತೆ. ಬಟ್ ನಾನು ಡೀಟೇಲ್ ಆಗಿ ಹೋಗ್ತಿಲ್ಲ, ಬಿಕಾಸ್ ಸಿಲೆಬಸ್ ಕಾಪಿ ಶೇರ್ ಮಾಡ್ತಾ ಇರ್ಬೇಕಾದ್ರೆ ನೀವು ಯಾರು ಇಂಟ್ರೆಸ್ಟ್ ಇರೋರಿಗೆ ಆ ಸಿಲೆಬಸ್ ಕಾಪಿಲಿ ಎಂಡ್ ಟು ಎಂಡ್ ಮೆನ್ಷನ್ ಆಗಿದೆ ಕ್ಲಿಯರ್ ಆಗಿ. ದೆನ್ RAG ಆದ್ಮೇಲೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಬಿಲ್ಡ್ ಏಜೆಂಟಿಕ್ RAG ಸಿಸ್ಟಮ್ಸ್. ಇದಾದ್ಮೇಲೆ ನೀವು ನೆಕ್ಸ್ಟ್ ಏಜೆಂಟಿಕ್ AI ಸಿಸ್ಟಮ್ಸ್ ಹೆಂಗ್ ಬಿಲ್ಡ್ ಮಾಡ್ತೀರಾ ಅಂತ ಕಲಿಬೇಕು. Then after learning this, here comes the concept of MCP. ಅದಾದ್ಮೇಲೆ lots of projects ನ ಬಿಲ್ಡ್ ಮಾಡಿ. I always believe one thing, ಎಷ್ಟೇ ಕಲ್ತ್ರು ವೇಸ್ಟ್ until you don't implement projects on that. When you don't adapt to project based learning, ನೀವೇನು ಕಲಿಯಕ್ಕಾಗಲ್ಲ, ನನ್ನ ಪರ್ಸನಲ್ ಒಪಿನಿಯನ್. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿತ ಮೇಲೆ RAG ಕಲಿಬೇಕು ನೀವು. RAG ಅಂದ್ರೆ ರಿಟ್ರೈವಲ್ ಆಗ್ಯುಮೆಂಟೆಡ್ ಜನರೇಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಇವಾಗ ರೀಸೆಂಟ್ಲಿ ಲಾಂಚ್ ಆಗಿರೋದು ಏಜೆಂಟಿಕ್ RAG ಇದೆ. ಏಜೆಂಟಿಕ್ AI ಅಂದ್ರೆ ಹೆಂಗ್ ಏಜೆಂಟಿಕ್ AI ಸಿಸ್ಟಮ್ ಬಿಲ್ಡ್ ಮಾಡ್ತೀರಾ, ಎಂಡ್ ಟು ಎಂಡ್ ವರ್ಕ್ ಫ್ಲೋಸ್ ಹೆಂಗ್ ಡಿಸೈನ್ ಮಾಡ್ತೀರಾ, ಅದನ್ನ ಕಲಿಬೇಕು. ಅಂಡ್ ಅಗೇನ್ MCP ಬಗ್ಗೆ ಕಲ್ತಿ ಲಾಟ್ಸ್ ಆಫ್ ಪ್ರಾಜೆಕ್ಟ್ ಕಲಿಬೇಕು. ಈ ರೋಡ್ ಮ್ಯಾಪ್ ನಾನು ಏನ್ ಕೊಡ್ತಿದ್ದೀನೋ, this will be applicable to people who are from non-IT
IT 10 years experience, 20 years experience ಯಾರಿಗೆ ಆಗಲಿ ಇದೇ ರೋಡ್ ಮ್ಯಾಪೇ ಕೊಡೋದು ನಾನು. Because this is one of the best roadmap what I personally feel, and this is how I train my students. ಓಕೆನಾ? ಅಂಡ್ ಇವಾಗ ಸರ್ ನನಗೆ ನಾನ್ ಐ ಟಿ ಕ್ವಶನ್ಸ್ ಹೇಳಿ ನಾನೇ ತಗೋತಿದ್ದೀನಿ ಕ್ವಶನ್ಸ್ ಬಿಫೋರ್ ಯು ಆಸ್ಕ್ ಮಿ. ಸರ್ ನಾನು ನಾನ್ ಐ ಟಿ ಇದ್ದೀನಿ, ನನಗೆ ಪೈಥಾನ್ ಏನೂ ಗೊತ್ತಿಲ್ಲ, ನಂಗೆ ಪ್ರೋಗ್ರಾಮಿಂಗ್ ಅಂತಾನೆ ಗೊತ್ತಿಲ್ಲ, ಏನ್ ಮಾಡೋದು? ಸೊ ಇಲ್ಲಿ ಏನೇ ಎ ಐ ಕೋರ್ಸ್ ಸ್ಟಾರ್ಟ್ ಆಗೋ ಮುಂಚೆ ವಿ ಟೇಕ್ 1 ವೀಕ್ ಆಫ್ ಬ್ರಿಡ್ಜ್ ಕೋರ್ಸ್ ತರ ಪೈಥಾನ್ ಮೇಲೆ, ವೇರ್ ವಿ ಸ್ಟಾರ್ಟ್ ಫ್ರಮ್ ವಾಟ್ ಇಸ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪೈಥಾನ್ ಅಲ್ಲಿ ಹೆಂಗ್ ಪ್ರೋಗ್ರಾಮಿಂಗ್ ಮಾಡೋದು, ಹೆಂಗ್ ಇನ್ಸ್ಟಾಲ್ ಮಾಡೋದು, ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಪೀಪಲ್ ಗೊತ್ತಿರೋರು ಗೊತ್ತಿರೋರಿಗೆ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟೀಚ್ ಫ್ರಮ್ ಸ್ಕ್ರಾಚ್. ಅದಾದ್ಮೇಲೆ ಎ ಐ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕ್ ಎ ಐ ಅಂದ್ರೆ ಏನು, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಏನು, ಹೆಂಗ್ ಎ ಐ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂತ ಬೇಸಿಕ್ ಕಲಿತೀವಿ. ಅಂಡ್ ದೆನ್ ಮೂವಿಂಗ್ ಟು ಯುವರ್ ಪ್ರಾಂಪ್ಟ್ ಇಂಜಿನಿಯರಿಂಗ್, ಎವ್ರಿಥಿಂಗ್ ಆರ್ ಸ್ಟಾರ್ಟೆಡ್ ಫ್ರಮ್ ಬೇಸಿಕ್ಸ್, ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್ ಅಂಡ್ ಇಟ್ ವಿಲ್ ಗೋ ಟಿಲ್ ಅಡ್ವಾನ್ಸ್. ಓಕೆನಾ? ಸೊ ಡೋಂಟ್ ವರಿ, ಯಾರೇ ರೋಡ್ ಮ್ಯಾಪ್ ಯಾವ್ದೇ ಡೊಮೈನ್ ಇರ್ಲಿ, ನೀವು ಲಾ ಸ್ಟೂಡೆಂಟ್ಸ್ಗೆಲ್ಲ ಇದೇ ರೋಡ್ ಮ್ಯಾಪ್ ಕೊಟ್ಟಿರೋದು ನಾನು. ಲಾ ಅಲ್ಲಿ ಬಂದು ಕಲಿತಾರೆ, ಐ ಟಿ ಬರ್ಬೇಕಂತ ಲಾ ಇಂದ, ಯಾಕೆ ನಂಗೆ ಗೊತ್ತಿಲ್ಲ. ಬಟ್ ಪೀಪಲ್ ಹೂ ಫ್ರಮ್ ಲಾ want to join agentic AI systems, this is the roadmap I give them. People from agriculture background, ಅಂದ್ರೆ BSc AG ಮಾಡ್ಕೊಂಡಿರ್ತಾರೆ, BSc ಬ್ಯಾಚಲರ್ಸ್ ಆಫ್ ಸೈನ್ಸ್ ಮಾಡ್ಕೊಂಡಿದ್ದಾರೆ, ಏನೇ ಡಿಗ್ರಿ ಇರಲಿ, ಡಿಗ್ರಿ ಡಸಂಟ್ ಮ್ಯಾಟರ್, ದ ರೋಡ್ ಮ್ಯಾಪ್ ವಿಲ್ ಬಿ ಸ್ಟೇಯಿಂಗ್ ಕಾನ್ಸ್ಟೆಂಟ್ ಫಾರ್ ಎನಿ ಪೀಪಲ್ ಫ್ರಮ್ ಎನಿ ಬ್ಯಾಕ್ಗ್ರೌಂಡ್. ಅಂಡ್ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟೀಚ್ ಫ್ರಮ್ ಬೇಸಿಕ್ಸ್. ಬೇಸಿಕ್ ಇಂದ ಹೇಳ್ಕೊಡೋ ರೆಸ್ಪಾನ್ಸಿಬಿಲಿಟಿ ನಮ್ದು.